ಯಾವುದೇ ಮಿನಿಸ್ಟರ್ ಕೂಡ ಮಾಡದೇ ಇರೋ ಫುಟ್ಪಾತ್ ರಿಮೂವಲ್ ವರ್ಕ್ ನ ಕೃಷ್ಣ ಬೈರೇಗೌಡ ಅವರು ಯಾಕಿಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದಾರೆ ಗೊತ್ತಾ? ನಾನು ಹೇಳ್ತೀನಿ. ರೀಸೆಂಟ್ಲಿ 5 ವರ್ಷದ ಹುಡುಗ ತನ್ನ ತಂದೆ ಜೊತೆ ಸ್ಕೂಲ್ಗೆ ನಡೆದುಕೊಂಡು ಹೋಗುವಾಗ ರೋಡಲ್ಲಿ ಹೋಗ್ತಿರೋ ವಾಟರ್ ಟ್ಯಾಂಕರ್ ಅವನ ಮೇಲೆ ಹತ್ತಿ ಸಾವನ್ನಪ್ತಾನೆ. ಈ ಕೇಸ್ ಹೆಸರು ಮುನಿಯಾರ್ ಇಲಿಯಾಸ್ ಕೇಸ್ ಅಂತ. ಈ ಕೇಸ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. ಅಷ್ಟೇ ಅಲ್ಲ, 2019ರಿಂದ 2024ರವರೆಗೆ ಸುಮಾರು 1.8 ಲಕ್ಷ ಪೆಡಸ್ಟ್ರಿಯನ್ಸ್ ಅಂದ್ರೆ ರಸ್ತೆ ಮೇಲೆ ನಡೆದಾಡುವ ಪಾದಚಾರಿಗಳು ರೋಡ್ ಕ್ರಾಶ್ ನಿಂದ ಸತ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಕೋರ್ಟ್ಗೆ ಗೊತ್ತಾಗುತ್ತೆ. ಕೊನೆಗೆ ಇದನ್ನೆಲ್ಲ ನೋಡಿದ ಸುಪ್ರೀಂ ಕೋರ್ಟ್ ಆ 5 ವರ್ಷದ ಮಗುವಿನ ಕೇಸ್ಗೆ ಜಡ್ಜ್ಮೆಂಟ್ ಕೊಡೋದರ ಜೊತೆಗೆ ಆರ್ಟಿಕಲ್ 9921 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ನಲ್ಲಿ ರೈಟ್ ಟು ವಾಕ್ ಇಸ್ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಗೌರವ ಕೊಡಬೇಕು, ಕಾನೂನಿಗೆ ನೀವು ಗೌರವ ಕೊಡಬೇಕು, ನಾನು ಗೌರವ ಕೊಡಬೇಕು. ಈ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಡೆಲ್ಲಿ ಸರ್ಕಾರದ ನಂತರ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡ ಅವರು ಬೇರೆ ಬೇರೆ ರಾಜ್ಯಗಳಿಗಿಂತ ಬೇಗ ನಮ್ಮ ರಾಜ್ಯದಲ್ಲಿ ಇನಿಷಿಯೇಟಿವ್ ತಗೊಂಡು ಈ ಅಕ್ವೈರ್ಡ್ ಫುಟ್ಪಾತ್ ರಿಮೂವಲ್ ಕೆಲಸವನ್ನ ಮಾಡಿಸಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆದ್ರೆ ಇನ್ನೊಂದ್ ಕಡೆ ಜನರಿಗೆ ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಸೇಫ್ ಜಾಗ ಸಿಗುತ್ತೆ ಅಂತ ಖುಷಿ ಪಡೋದ್ರಲ್ಲಿ ಇನ್ನೂ ಒಂದು ಸಮಸ್ಯೆ ಉಟ್ಕೊಂಡಿದೆ. ಫುಟ್ಪಾತ್ ಮೇಲೆ ಇಷ್ಟು ದಿನ ವ್ಯಾಪಾರಗಳನ್ನ ಮಾಡ್ತಿದ್ದವರು ಮತ್ತೆ ನಮ್ಮ ಜಾಗ ಬೇಕೇ ಬೇಕು ಅಂತ ಕಿರ್ಚಾಡ್ತಿದ್ದಾರೆ. ನಮ್ ಜಾಗ ನಮಗ್ ಬೇಕು ಮೇಡಮ್, ನಮಗೆ ನಮ್ ಜಾಗ ಬರಲಿಲ್ಲ ಅಂದ್ರೆ ಅಲ್ಲ ಎಡಗಳು ಬೀಳುತ್ತೆ ಮೇಡಮ್. ಇಷ್ಟೇ ಮೇಡಮ್. ನೀವೇ ಹೇಳಿ, ವ್ಯಾಪಾರಿಗಳಿಗೆ ಜಾಗ ಮುಖ್ಯನೋ ಅಥವಾ ಜನರಿಗೆ ಸೇಫ್ ಫುಟ್ಪಾತ್ ಮುಖ್ಯನೋ?